ಬೆಂಗಳೂರಿನಲ್ಲಿ ಜುಲೈ 1ನೇ ತಾರೀಕಿಂದ ಫುಟ್ಪಾತ್ ಕಾರ್ಯಾಚರಣೆ ಆಗ್ತಾ ಇದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಲಾಗ್ತದೆ. ಈ ಹಿನ್ನೆಲೆ ಈ ಒಂದು ಕಾರ್ಯಾಚರಣೆಯನ್ನು ವಿರೋಧಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಗರದ ಮೂಲೆ ಮೂಲೆಗಳಿಂದ ಬೀದಿ ಬದಿ ವ್ಯಾಪಾರಿಗಳು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ, GBA ವಿರುದ್ಧ, ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಪರ್ಯಾಯ ಜಾಗವನ್ನೇ ಕೊಡದೆ ನೀವು ಈ ರೀತಿಯಾಗಿ ಅಮಾನ್ಯವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದೀರಾ. ಸೊ ನಮಗೂ ಕೂಡ ಕಾನೂನಿದೆ, ನಮಗೂ ಕೂಡ ಬದುಕೋದಕ್ಕೆ ಹಕ್ಕಿದೆ, ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವು ಈ ರೀತಿಯಾಗಿ ಕಠೋರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ರೆ ಸೊ ನಾವು ಏನು ಮಾಡೋದು ಅಂತಕ್ಕಂಥ ಒಂದು ಆಗ್ರಹವನ್ನು ಇಟ್ಟುಕೊಂಡು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಸೊ ಏನಂತಂದರೆ ಸ್ಥಳಕ್ಕೆ GBA ಹಿರಿಯ ಅಧಿಕಾರಿಗಳು ಮತ್ತು ಸಚಿವರು ಬರಬೇಕು, ನಮ್ಮ ಕಷ್ಟವನ್ನು ಕೇಳಬೇಕು, ನಮಗಿರ್ತಕ್ಕಂಥ ಕಾನೂನನ್ನು ನಮಗೆ ಅನುಷ್ಠಾನ ಮಾಡಬೇಕು, ನಮಗೂ ಕೂಡ ಅವಕಾಶ ಕೊಡಬೇಕು. ಕೂಡಲೇ ಈ ಒಂದು ಕಾರ್ಯಾಚರಣೆ ಏನಾಗ್ತದೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಅದನ್ನು ನಿಲ್ಲಿಸಬೇಕು, ಸ್ಥಗಿತ ಮಾಡಬೇಕು, ಸ್ಥಳಕ್ಕೆ ಬಂದು ನಮ್ಮ ಆಗ್ರಹವನ್ನು ಕೇಳಬೇಕು. ಈ ಮೂಲಕ ನಾವೇನು ಇಷ್ಟು ವರ್ಷಗಳ ಕಾಲ ವ್ಯಾಪಾರ ವಹಿವಾಟು ಮಾಡ್ಕೊಂಡ್ಬಂದಿದ್ದೀರಿ, ಇದೇ ವ್ಯಾಪಾರವನ್ನು ನಂಬಿಕೊಂಡು ಜೀವನ ಕಟ್ಕೊಂಡು ನಮ್ಮ ಒಂದು ಸಂಸಾರವನ್ನು ಸಾಗಿಸ್ತಾ ಇದ್ದೀವಿ. ಸೊ ಈಗ ನೀವು ಈ ರೀತಿಯಾಗಿ ಮಾಡಿದ್ರೆ ನಾವು ಮುಂದಕ್ಕೆ ಏನು ಮಾಡೋದು, ನಮಗೆ ಪರ್ಯಾಯ ವ್ಯವಸ್ಥೆ ಏನು? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸಬೇಕು, ನಮಗೆ ಕೂಡಲೇ ಒಂದು ಕ್ರಮವನ್ನು ಮಾಡಿಕೊಡ್ಬೇಕು, ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಕೂಡಲೇ ಒಂದು ಸಭೆಯನ್ನು ಮಾಡಿ ಏನೀಗೇನು ಕಾರ್ಯಾಚರಣೆ ಆಗ್ತಾ ಇದೆ ಸೊ ಅದನ್ನು ಕೂಡಲೇ ನಿಲ್ಲಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶ ಅನುಷ್ಠಾನದ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಒಂದು ಹಿತವನ್ನು ಕಾಯ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ಇವತ್ತು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಜನರು ಭಾಗಿಯಾಗಿದ್ದಾರೆ. ನಗರದ ವಿವಿಧೆಡೆ ಬೀದಿ ಬದಿ ವ್ಯಾಪಾರವನ್ನು ಬಂದ್ ಮಾಡಿ, ಸ್ಥಗಿತ ಮಾಡಿ ಇವತ್ತು ಕಾರ್ಯಾಚರಣೆಯಲ್ಲಿ ಏನು ಆಗ್ತಾ ಇದೆ ಅದನ್ನು ವಿರೋಧಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಇಲ್ಲಿ ಬೀದಿ ಬದಿ ವ್ಯಾಪಾರ ಹಮ್ಮಿಕೊಂಡಿರ್ತಕ್ಕಂಥ ಸಂಘಟಕರಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕಾರ್ಯಾಚರಣೆ ಅಂತೂ ಆಗ್ತಾ ಇದೆ, ಯಾರು ಕೂಡ ಬ್ರೇಕ್ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಲ್ಸಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಇವತ್ತು ನೀವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಅಂತಿಮವಾಗಿ? ಸರ್, ನಾವು ಬೀದಿ ಬದಿ ವ್ಯಾಪಾರವನ್ನು ಇವತ್ತು ನಿನ್ನೆಯಿಂದ ಮಾಡ್ತಾ ಇಲ್ಲ, 40-50 ವರ್ಷಗಳಿಂದ ನಾವು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದ ಫಲವಾಗಿ, ನಮ್ಮ ವ್ಯಾಪಾರಿಗಳ ಹೋರಾಟದ ಫಲವಾಗಿ 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ ಆಗಿದೆ. ಆ ಕಾಯ್ದೆಯನ್ನು ಗಾಳಿಗೆ ತೂರಿ ಇವತ್ತು ಫುಟ್ಪಾತ್ ತೆರವು ಅನ್ನುವಂಥ ಒಂದು ಲೆಕ್ಕದಲ್ಲಿ ಇವತ್ತು ವ್ಯಾಪಾರಿಗಳನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಪಷ್ಟವಾಗಿದೆ, ಫುಟ್ಪಾತ್ ತೆರವು ಪಾದಚಾರಿಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ. ಫುಟ್ಪಾತ್ಗಳು ಎಲ್ಲಿದ್ದಾವೆ? ಬೆಂಗಳೂರು ಅಂತ ಕಡೆ ಎಲ್ಲೂ ಫುಟ್ಪಾತ್ ಇಲ್ಲ, ಎಲ್ಲೋ ಮೇನ್ ರೋಡಲ್ಲಿ 1-2 ಕಡೆ ಇರ್ಬೋದೇ ಹೊರತು ಫುಟ್ಪಾತ್ ಅನ್ನೋಂಥದ್ದು ಇಲ್ವೇ ಇಲ್ಲ. ನಾವು ಮೋರಿಗಳ ಮೇಲೆ ನಿಂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದೀವಿ, ಅದು ಫುಟ್ಪಾತ್ ಅಲ್ಲ. ನಾವು ಮಾಡೋಂಥ ಜಾಗ ಮೋರಿ, ಅದನ್ನ ಹಗದಾಗ್ಬಿಟ್ರೆ ಅದು ಫುಟ್ಪಾತ್ ಆಗೋದೇ ಇಲ್ಲ. ಹಾಗಾಗಿ ನಾವು ಕೇಳೋಂಥದ್ದು 2014ರಲ್ಲಿ ಏನು ಜೀವನ ಸಂರಕ್ಷಣಾ ಕಾಯ್ದೆ ಆಗಿದೆ, ಆ ಕಾಯ್ದೆ ಪ್ರಕಾರ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ಗುರುತಿನ ಚೀಟಿ ಕೊಡಬೇಕು, ಸರ್ವೆಯನ್ನ ಮಾಡಬೇಕು, ಚುನಾವಣೆಯನ್ನ ಮಾಡಬೇಕು. ಕಾರ್ಯಾಚರಣೆ ಸರಿ ಇಲ್ಲ, ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕು. ನಮಗೂ ಕೂಡ ಕಾನೂನಿದಾವೆ, ಅದಕ್ಕೆ ಬೆಲೆ ಕೊಟ್ಟು ನಮಗೂ ಕೂಡ ಪರ್ಯಾಯ ಜಾಗ ಕೊಡಬೇಕು, ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಈಗ ಪ್ರತಿಭಟನೆ ಹಮ್ಮಿಕೊಂಡಿದ್ದಂಥ ಬೀದಿ ಬದಿ ವ್ಯಾಪಾರಿಗಳ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.